ಹಾಯ್ ಎಲ್ರಿಗೂ ನಮಸ್ಕಾರ. ಅಂದ್ಕೊಂಡಂತೆ ಇವತ್ತು ಏಷ್ಯಾ ಕಪ್ 2025 ಭಾರತ ತಂಡ ಪ್ರಕಟ ಆಗಿದೆ. ನಿನ್ನೆಲ್ಲ ವಿಷಯ ಹರಿದಾಡ್ತಾ ಇತ್ತು. BCCI ಈ ಸಲ ಪ್ರೆಸ್ ಕಾನ್ಫರೆನ್ಸ್ ಇಲ್ಲದೇ ಭಾರತ ತಂಡವನ್ನು ಪ್ರಕಟ ಮಾಡ್ತಾರೆ ಅಂತ ಮಾತಾಡ್ತಾ ಇದ್ರು. ಕಾರಣ ನಿನ್ನೆ ಎಲ್ಲ ತುಂಬ 2 ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಜೊತೆಗೆ ತಂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಮಧ್ಯಾಹ್ನ 1:00ಗೆ ಪ್ರೆಸ್ ಕಾನ್ಫರೆನ್ಸ್ ಆಗಬೇಕಾಗಿತ್ತು. ಮುಂಬೈಯಲ್ಲಿ ತುಂಬ ಮಳೆ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. 1 ಗಂಟೆ 2 ಗಂಟೆ 3 ಗಂಟೆ ಎಷ್ಟು ಗಂಟೆ ಟೈಮ್ ಆಗುತ್ತೋ ಅಷ್ಟು ಗಂಟೆ ಪೋಸ್ಟ್ಪೋನ್ ಮಾಡಿದ್ರು. ತುಂಬ ಮಳೆ ಇರೋದ್ರಿಂದ ಮುಂಬೈಯಲ್ಲಿ. ಆದರೆ ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿವರೆಗೂ ಆಗಿಲ್ಲ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ವೀಡಿಯೋ ಮಾಡೋವರೆಗೂ ಪ್ರೆಸ್ ಕಾನ್ಫರೆನ್ಸ್ ಆಗಿಲ್ಲ. ಬಟ್ ತಂಡ ಪ್ರಕಟ ಆಗಿದೆ. ನಿನ್ನೆ ನಾನು ಹೇಳ್ದಂಗೆ ಕೆಲವೊಂದೊಂದು ಶಾಕಿಂಗ್ ವಿಚಾರಗಳು ಕಾಣಿಸ್ಕೊಳ್ತಾ ಇದೆ. ಯಾರ್ಯಾರು ಇನ್ಕ್ಲೂಡ್ ಆಗ್ಬೋದಾಗಿತ್ತು ಅವ್ರು ಆಗಿಲ್ಲ. ಯಾರ್ಯಾರು ಇಲ್ಲ ಅಂತ 100% ಇಲ್ಲ ಅಂತ ಮಾತಾಡ್ತಾ ಇದ್ವು ಅವರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ. ನಿನ್ನೆ ಪ್ರಮುಖವಾಗಿ ನಾವು ನಿನ್ನೆ ಶುಭ್ಮನ್ ಗಿಲ್ ಇರಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಶುಭ್ಮನ್ ಗಿಲ್ ಇವಾಗ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆದರೆ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಇದೊಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಶಾಕಿಂಗ್ ಏನಲ್ಲ, ಅವರು 650 ರನ್ ಹೊಡೆದಿದ್ದಾರೆ IPL ಅಲ್ಲಿ. 157 ಸ್ಟ್ರೈಕ್ ರೇಟ್ ಜೊತೆಗೆ ಅವ್ರು ಎಕ್ಸ್ಪೆಕ್ಟೆಡ್ ಇದ್ದರು. ಬಟ್ ಆದ್ರೂ ನಿನ್ನೆ ಯಶಸ್ವಿ ಜೈಸ್ವಾಲ್ ಅವ್ರ ಜಾಗದಲ್ಲಿ ಆಡ್ತಾರೆ ಅಂದರು. ಬಟ್ ಇವತ್ತು ನೋಡಿದ್ರೆ ಯಶಸ್ವಿ ಜೈಸ್ವಾಲ್ನ ಡ್ರಾಪ್ ಮಾಡಿದ್ದಾರೆ. ಇನ್ನು ಸ್ಕ್ವಾಡ್ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ನು, ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನು, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ, ಬುಮ್ರಾ, ವರುಣ್ ಚಕ್ರವರ್ತಿ, ಹರ್ಷದೀಪ್, ಕುಲ್ದೀಪ್ ಯಾದವ್, ಸಂಜು ಸ್ಯಾಮ್ಸನ್, ಹರ್ಷಿತ್ ರಾಣಾ, ರಿಂಕು ಸಿಂಗ್ 15 ಜನರ ಒಂದು ತಂಡವನ್ನು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಗಿಲ್ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಅಂತಲೇ ಹೇಳ್ಬೋದು. ಎಲ್ಲ ಯಾರನ್ನು ಕೇಳಿದ್ರು ನಿನ್ನೆ ತುಂಬ ಜನ ಇಲ್ಲ ಗಿಲ್ ಆಡಲ್ಲ, ಜೈಸ್ವಾಲ್ ಆಡ್ತಾರೆ ಅನ್ನೋ ಮಾಹಿತಿ ಬರ್ತಾಯಿತ್ತು. ಏಕೆಂದರೆ T20 ಫಾರ್ಮೆಟಲ್ಲಿ ಗಿಲ್ಗಿಂತ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ. ಬಟ್ ಈಗ ಸಡನ್ ಎಂಟ್ರಿ ಕೊಟ್ಟಿದ್ದಾರೆ. ಅವರು ವೈಸ್ ಕ್ಯಾಪ್ಟನು ಆಗಿದ್ದಾರೆ. ಮಾಮೂಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರೆ ಅಂದ್ಕೊಂಡಿದ್ವಿ. ಆದರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರೋ ಅದು ಎಕ್ಸ್ಪೆಕ್ಟೆಡೇ. 30% ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರೆ, 70% ಸೂರ್ಯಕುಮಾರ್ ಯಾದವೇ ಕ್ಯಾಪ್ಟನ್ ಅನ್ನೋದು ಗೊತ್ತಿತ್ತು. ಮುಂಚೆಲ್ಲ ಅವರೇ ಕ್ಯಾಪ್ಟನ್ ಅಲ್ವಾ ಇದ್ದಿದ್ದು. ಅದರಂತೆಯೇ ಸೂರ್ಯಕುಮಾರ್ ಯಾದವೇ ಕ್ಯಾಪ್ಟನ್ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಟೀಮಲ್ಲಿ ಇದ್ದಾರೆ. ಇನ್ನು 3 ಜನ ಓಪನರ್ಸ್ ಅಂತ ಅಂದರೆ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ 3 ಜನ ಓಪನರ್ಸ್ ಇದ್ದಾರೆ ಇಲ್ಲಿ. ಇವ್ರು 3 ಜನದಲ್ಲಿ ಯಾರಾದರೂ ಇಬ್ಬರು ಆಡ್ತಾರೆ, ಒಬ್ಬರು ಡ್ರಾಪ್ ಆಗ್ಬೋದು. ಡ್ರಾಪ್ ಅಂದರೆ ರೆಸ್ಟ್ ಆಗ್ಬೋದು, ಒಬ್ಬರು ಬೆಂಚ್ ಆಗ್ಬೋದು ಅನ್ನೋ ಮಾಹಿತಿ ಇದೆ. ನನ್ನ ಪ್ರಕಾರ ಅಭಿಷೇಕ್ ಮತ್ತು ಗಿಲ್ ಓಪನ್ ಮಾಡ್ಬೋದು. ಇಲ್ಲಿ ಸಂಜು ಸ್ಯಾಮ್ಸನ್ ಏನಾದರೂ ಬೆಂಚ್ ಆಗ್ಬೋದು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಮ್ಮ RCB ಪ್ಲೇಯರು ಜಿತೇಶ್ ಶರ್ಮಾ ಇದ್ದಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಿಬ್ಬರೇ, ಜಿತೇಶ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್. ಓಪನರ್ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಏನಾದರೂ ಆಡಿದ್ರೆ ಅಲ್ಲಿ ಸಂಜು ಸ್ಯಾಮ್ಸನ್ ರೆಸ್ಟ್ ತೊಗೊಬೇಕಾಗುತ್ತೆ. ಜಿತೇಶ್ ಶರ್ಮಾಗೆ ಆಡೋ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಶುಭ್ಮನ್ ಗಿಲ್ಲು ಮತ್ತು ಸಂಜು ಸ್ಯಾಮ್ಸನ್ ಏನಾದರೂ ಓಪನ್ ಮಾಡಿದ್ರೆ ಜಿತೇಶ್ ಶರ್ಮಾ ಮೇ ಬಿ ರೆಸ್ಟ್ ಆಗೋ ಚಾನ್ಸಸ್ ಇದೆ. ಏನಕ್ಕೆ ಫಿನಿಷರ್ಗಳಾಗಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಆಲ್ರೆಡಿ ಇದ್ದಾರೆ. ರಿಂಕು ಸಿಂಗೂ ಇದ್ದಾರೆ. ಬಟ್ ಅವ್ರು ಇನ್ಕ್ಲೂಡ್ ಆಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಮತ್ತು ರಿಂಕು ಸಿಂಗ್ 4 ಜನ ಆಲ್ರೌಂಡರ್ಗಳಿದ್ದಾರೆ. ಇಬ್ಬರು ಸ್ಪಿನ್ ಆಲ್ರೌಂಡರ್ ಆದರೆ ಇಬ್ಬರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್. ನನ್ನ ಪ್ರಕಾರ ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಡ್ತಾರೆ. ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಆಡೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಪಿಚ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಯಾರನ್ನ ಆಡಿಸ್ಬೇಕೇನು ಅಂತೇಳ್ಬಿಟ್ಟು. ಬಟ್ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ಜಾಸ್ತಿ ಪೊಟೆನ್ಷಿಯಲ್ ಇರೋವಂಥ ಪ್ಲೇಯರ್ಸು. ಸೊ ಅವರಿಬ್ಬರು ಆಡ್ಬೋದು. ಇನ್ನು ಶಿವಮ್ ದುಬೆ ಎಲ್ಲ ಓಕೆ ಪ್ಲೇಯರ್ಸು, ಬಿಗ್ ಹೀಟರ್ಸು. ಬಟ್ ಅಷ್ಟೇನು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಇನ್ನು ರಿಂಕು ಸಿಂಗ್ ಇದು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ರಿಂಕು ಸಿಂಗ್ ಒಂದು ಸ್ಕ್ವಾಡಲ್ಲಿ ಇರ್ತಾರೆ ಅಷ್ಟೇ. ಅವ್ರ ಬಗ್ಗೆ ಏನಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಶ್ರೇಯಸ್ ಅಯ್ಯರ್ ಇನ್ಕ್ಲೂಡ್ ಆಗದೇ ಇರೋದು ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಗ್ರೇಟ್ ಪ್ಲೇಯರ್, ಅವರು ಕ್ಯಾಪ್ಟನ್ ಮೆಟೀರಿಯಲು. ಬಟ್ ಟೀಮಲ್ಲೂ ಇಲ್ಲ. ಆದರೆ ಏನು ಮಾಡ್ತೀರಾ, 15 ಜನನ ಅನೌನ್ಸ್ ಮಾಡೋದಕ್ಕಾಗೋದು, 11 ಜನ ಗೇಮ್ನ ಆಡೋದಕ್ಕಾಗೋದು, ಕೆಲವೊಂದೊಂದು ಅಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಪ್ರಕಾರ ಏನಾದರೂ ಶ್ರೇಯಸ್ ಅಯ್ಯರ್ ಬದಲಿಗೆ ಶ್ರೇಯಸ್ ಅಯ್ಯರ್ ಆಡಬೇಕಾಗಿದ್ದರೆ ಯಾರ ಬದಲಿಗೆ ಆಡ್ಬೋದಾಗಿತ್ತು ಅನ್ನೋದನ್ನು ಹೇಳಿ. ತಲೆಯಲ್ಲಿಟ್ಕೊಳ್ಳಿ, ಶ್ರೇಯಸ್ ಅಯ್ಯರ್ 4ನೇ ಪೊಸಿಷನಲ್ಲಿ ಆಡೋಂಥ ಓನ್ಲಿ ಬ್ಯಾಟ್ಸ್ಮನ್. ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲ, ಆಲ್ರೌಂಡರ್ ಅಲ್ಲ, ಓನ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. 4th ಪೊಸಿಷನಲ್ಲಿ ಆಡೋವಂಥವ್ರು. ಅವರು ಯಾರ ಬದಲಿಗೆ ಆಡ್ಬೋದಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯನ ಒಂದನ್ನು ಕಮೆಂಟ್ ಮಾಡಿ. ಮೊನ್ನೆ ಎಲ್ಲ ನಡೀತಾ ಇದ್ದ ವಿಚಾರಗಳ ಪ್ರಕಾರ ತಿಲಕ್ ವರ್ಮನ ಡ್ರಾಪ್ ಮಾಡಿ ಶುಭ್ಮನ್ ಗಿಲ್ನ ಆಡಿಸೋ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಆದರೆ ತಿಲಕ್ ವರ್ಮನೂ ಡ್ರಾಪ್ ಮಾಡಿಲ್ಲ, ಇಲ್ಲಿ ಗಿಲ್ನೂ ಡ್ರಾಪ್ ಮಾಡಿಲ್ಲ. ಪಾಪ ಯಶಸ್ವಿ ಜೈಸ್ವಾಲ್ನ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅವರು ಓಪನರು, ಶುಭ್ಮನ್ ಗಿಲ್ಲು ಓಪನರು. ಹಂಗಾಗಿ ಗಿಲ್ಲು ಒಳ್ಳೆ ಪ್ಲೇಯರು. ಬಟ್ ಯಾರ ಬಗ್ಗೆ ನನಗೇನು ಕೋಪ ಇಲ್ಲ. ಬಟ್ ಹೇಳಿದ್ದಷ್ಟೇ, ಜೈಸ್ವಾಲ್ ಆಲ್ಸೋ ಒಳ್ಳೆ ಪ್ಲೇಯರ್ ಅಂತ ಹೇಳಿದ್ದು. ಜಿತೇಶ್ ಶರ್ಮಾಗೆ ಚಾನ್ಸ್ ಸಿಕ್ಕಿರೋದು ಒಂಥರ ಖುಷಿನೇ. ಪರವಾಗಿಲ್ಲ, RCB ಕೋಟಾದಡಿ ಅವನೊಬ್ಬ ಹೋಗಿದ್ದಾನೆ ಅಂತ ಹೇಳ್ಬೋದು. BCCI ಬಿಡುಗಡೆ ಮಾಡಿರೋ ಈ ತಂಡದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಹೀಗೆ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಅದಕ್ಕೇನು ದುಡ್ಡಾಗಲ್ಲ, ಒಂದು ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು, ಬಾಯ್.